ಮೆಹುಲ್ ಏನೋ ಕುಡಿತಿದ್ದಾನೆ. ಎಂತ ಅದು? ಎಂತ ಕುಡಿಯೋದು? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನೋಡಿ ನಮ್ಮೊಂದಿಗೆ ಮೆಹುಲ್ ಜೊತೆಗಿದ್ದಾನೆ. ಗುಡ್ ಮಾರ್ನಿಂಗ್. ಅವನಿಗೆ ಗಾಡಿ ಬಿಡು ಗೊತ್ತಿಲ್ಲ, ದುಡ್ಕೊ ಹೊತ್ತಿದ್ದ ಆಗ್ಲಿಂದ, ನಾನು ವಿಡಿಯೋ ಮಾಡಲಿಲ್ಲ. ಈಗ ಐ ಹೋಪ್ ಕೇಂತಿತ್ತು ಅನ್ಕಂತೆ. ಟೈಮ್ ಬಂದು ನಿಮ್ಗೆ ಹೇಳ್ತೇನೆ ನೋಡಿ. ಬೆಳಗ್ಗೆ 6 ಗಂಟೆ ಮೆಹುಲ್ ದುಡ್ಕೊಂಡು ಹೋಗ್ತಾ ಇದ್ದಾನೆ ಅವನ ಗಾಡಿಯನ್ನು. ನಾನು ನನ್ನ ಗಾಡಿಯಲ್ಲಿ ಈಗ ಇಂಡಿಕೇಟರ್ ಸೌಂಡ್ ಗೂಗಲ್ ಮ್ಯಾಪ್ ಹಾಕಿತ್ತು ಎಲ್ಲಂದು ಹೇಳ್ತೆ, ಜಾಗ ಎಲ್ಲ ನೋಡಿ. ಮೆಹುಲ್ ಈಗ ರೆಡಿ ಹತ್ತ ಗಾಡಿ ಹತ್ತ. ಇವತ್ತು ಅವನೇ ಫುಲ್ ಮಾತಾಡೋದು, ಮೆಹುಲ್ಲೇ ಮಾತಾಡೋದು, ನಾನು ಕಮ್ಮಿ. ಹೊರಡು ಜಾಸ್ತಿ ಲೇಟ್ ಆಗ್ತೀನಿ. ಎಲ್ಲಿದ್ದೇವೆ ಈಗ ಹೇಳ, ಗಾಡಿದು ಫೋಟೋ ತೆಗೆದು ಸಾಕು. ಈ ಲಾಸ್ಟ್ ಟೈಮ್ ಸಹ ಇದೇ ಹೇಳಿದ್ದಾನೆ, ಯಾವಾಗ ಗೆಸ್ ಮಾಡಿ ಹೋದದ ಅಂಡಮಾನಿಗಲ್ಲ ನೋಡಿ. 751 ಕೋಡಿ ಕಾಯಕ್ ಪಾಯಿಂಟ್. ನನ್ನ ಗಾಡಿ ನಿಲ್ಲಿಸಿದ್ದೇನೆ. ಮೆಹುಲ್ ಏನೋ ಅವನದು ಗಾಡಿದು ಫೋಟೋ ತೆಗಿತಿದ್ದೇನೆ, ನಂದು ಗಾಡಿದೊಂದು ಫೋಟೋ ತೆಗಿಯೋದಿಲ್ಲ. ಸುಮ್ಮನೆ ಇರು, ಒಂದು ಸಹ ತೆಗಿಲಿಲ್ಲ. ಈಗ ಕಾಯಕಿಂಗ್ ನೀನೇ ಮಾಡೋದು, ನಾನು ಮಾಡೋದಿಲ್ಲ. ನಾನು ಜಸ್ಟ್ ಕುತ್ಕೊಳ್ಳೋದು ಅಷ್ಟೇ. ಮೆಹುಲ್ ಎಲ್ಲಿಗೆ ಅಬ್ಬಿ ಅಲ್ಲಿ ಚೀಲಿ ಒಂದು ಮೆಹುಲ್ ರೆಡಿ ಆಗಿದ್ದು. ಯಾವುದೇ ಮಾರ್ಸಿಗ ರೆಡಿ ಆದದ್ದು? ಫ್ಲೂಟಿಗೆ ಇದೆಂತ, ಅವನಿಗೆ ಈಜ್ಲಿಕ್ಕೆ ಸಹ ಬರುವುದಿಲ್ಲ. ಮತ್ತೆ ಮುಂದೆ ಹೋಗ್ತಿದ್ದಾನೆ ಸುಮ್ಮನೆ ಅಧಿಕ ಪ್ರಸಂಗ ಮಾಡಿ. ಅಲ್ಲವಾ ಮೆಹುಲ್? ತುಂಬ ಚಂದ ಉಂಟು ಪ್ಲೇಸ್, ಸತ್ಯ ಹೇಳ್ತೇನೆ. ತುಂಬ ಬ್ಯೂಟಿಫುಲ್ ಪ್ಲೇಸ್. ಫಸ್ಟ್ ಆಫ್ ಆಲ್ ಸುಮ್ಮಂದಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು, ಯಾಕಂದರೆ ಈ ಪ್ಲೇಸ್ ನನಗೆ ಗೊತ್ತಿರಲಿಲ್ಲ. ತೋರಿಸಿದಾಗೆ ತುಂಬ ಥ್ಯಾಂಕ್ಸ್. ಯಾಕಣಿ ಇಲ್ಲಿ ಬೋಟಿಂಗ್ ಬರೋದಿದ್ರೆ ಅದು ಕೂಡ ಉಂಟು. ಈಗ ಅರ್ಲಿ ಮಾರ್ನಿಂಗ್ ಆದ ಕಾರಣ ಅಂತ ಕಾಣ್ತಿಲ್ಲ. ಗಾಡಿ ತೋರಿಸ್ತೀನಿ ಇನ್ನು. ಅಲ್ಲ, ನಾನು ಅಲ್ಲೊಂದೆರಡು ಫೋಟೋ ತೆಗೆದೆ ಅಂತೇಳಿ ಇವಾಗ ತೆಗಿಲಿಕ್ಕೆ ಹೋಗುದು. ಫೋಟೋಗ್ರಫಿ ಏನು ಮೆಹುಲ್ ಫೋಟೋಗ್ರಫಿ ಅಂತೇಳಿ ಇನ್ನು ಪೇಜಲ್ಲಿ ಓಪನ್ ಮಾಡ್ತಾನಂತೆ. ಸಾಕು ನನಗೆ, ಪುರ್ಸೊತ್ತಿಲ್ಲ. ಎಂತಕ್ಕೆ ಪುರ್ಸೊತ್ತಿಲ್ಲ? ಯೂಸ್ ಮಾಡೋದಿಲ್ಲ. ಜಾಸ್ತಿ ಚಾಟಿಂಗ್ ಎಲ್ಲ ಮಾಡಿದ್ರೆ ಹಾಗೆ. ಜಾಸ್ತಿ ಚಾಟಿಂಗ್ ಎಲ್ಲ ಇಲ್ಲ ಮಾರಾಯ, ನಮಗೆಲ್ಲ ಗೊತ್ತಾಗೋಯ್ತು. ನೋಡು ಸ್ನ್ಯಾಪ್ ಹಾಕೋದಿಲ್ಲ? ಸ್ನ್ಯಾಪ್ ಹಾಕುವ. ನಿಂದು ಐಫೋನ್ ಹೇಳಿ ಗೊತ್ತುಂಟು, ತೋರಿಸಿದ ಬೇಡ. ನಿಂದು ಸಹ ಐಫೋನ್ ಅಂತ ಗೊತ್ತು ಸಾಕು. ಅಣ್ಣ ಐಫೋನ್ 15 Pro Max ತೆಗ್ದಿದ್ದಾನೆ. ಆ ಲೆಕ್ಕದಲ್ಲಿ ಎಂತ ಕೊಡ್ಲಿಲ್ಲ ಮಾತ್ರ. ಎಂತ ಕೊಡ್ಬೇಕು? ನಾನು ಇರುವಾಗ ಎಂತ ಬೇಕು? ನೋಡ್ರಯ್ಯ, ಡೈಲಾಗ್ ಈಗೆಲ್ಲ ಏನು ಕಮ್ಮಿ ಇಲ್ಲ. ಯಾಕಣಿ ಈಗ ಹಗುರು ತೋರ್ತಾ ಇತ್ತ ವ್ಯೂ ಅಲ್ಲ. ಇದು Zone 51 ಕೋಡಿ ಕಯಾಕಿಂಗಿಗೆ ಬಂದಿತ್ತು. ಅರ್ಲಿ ಮಾರ್ನಿಂಗ್ ಅಲ್ಲ, ಹಾಗೆ ಇನ್ನೊಂದು ಸ್ವಲ್ಪ ಜನ ಬಪ್ಪರಿದ್ರಂಬ್ರ, ಅವರೊಟ್ಟಿಗೆ ಹೋಪ ಅಂತೇಳಿ ವೆಯ್ಟ್ ಮಾಡ್ತಾಯಿತ್ತು. ನಾವು ಆ್ಯಕ್ಚುಲಿ 6 ವರ್ಕ್ ಅಂತ ಇದ್ಕೊಂಡಿದ್ದ. ಸ್ವಲ್ಪ ಲೇಟಾಗಿ ನಾವು 6:20 6:30 ಹಂಗೆ ಬಂದಿತ್ತಲ್ಲ. ಅದ್ರ ಜನ ಬರಲಿಲ್ಲ. ಸ್ವಲ್ಪ ಜನ ಬಂದು ಒಟ್ಟಿಗೆ ಹೋಪ ಅಂತ ಹೇಳ್ರು ಅವರು. ಹಾಗೆ ಕೂತ್ಕೊಂಡಿದ್ದ ಕಾಣಿ ಈಚೆಗೆಲ್ಲ ವ್ಯೂ. ಮೆಹುಲ್ ಬಿಡ್ತಿದ್ದ, ಸರಿ ಕಟ್ಟು ಬಿಡಕ್ಕೆ ಗೊತ್ತಿಲ್ಲ. ಈಗ ಇದ್ರೊಳಗೆ ಹಾಕ್ತಿದ್ದ ನಮ್ಮನ್ನೇ. ಈಗ ಇದ್ರೊಳಗೆ ಹಾಕ್ತಿದ್ದೇನೆ ನಮ್ಮ ಮ್ಯಾನ್ಗುರು ಇದ್ರೊಳಗೆ. ನಾನು ಇದ್ದೇನೆ, ಸ್ವಿಮ್ಮಿಂಗ್ ಬರ್ತದೆ. ಅಲ್ಲ, ನೀವು ಒಮ್ಮೆ ಬಿದ್ದರೆ ಸಾಕ, ನೀರು ಖಾಲಿ ಆಗ್ಬೋದು. ನೀರು ಖಾಲಿ ಆಗ್ಲಿಕ್ಕಿಲ್ಲ. ಈಗ ಮುಂದೆ ಬಂದಿದ್ದೇವೆ. ಮೆಹುಲು ಸರಿ ಕಟ್ಟು ಬಿಡಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಬಿಡ್ತಿಲ್ಲ ಮಾರ ಇವು. ನನ್ನ ಬಾಯಿಗೆ ಬರ್ಸ್ತೆ ಈಗ ಒಂದು. ಎಂತೆಂತ ಹಾತ ಇದ್ದಾರಲ್ಲ ಮುಂದೆ. ಬಿಡ ನೀನು ಬಾರಿ ಫೋಟೋ ತೆಗೆದು ರೋ ಮಾಡ ಕಾಣಿ ನೀವು ಹಂಗಿತ್ತಂತ. ಈಗ ಮ್ಯಾನ್ಗ್ರೋವ್ಸ್ ಒಳಗೆ ಎಂಟ್ರಿ ಆಯ್ತು. ಮೆಹುಲ್ ಬೇರೆ ಭಯಾನಕ ಡ್ರೈವರ್. ಅವನು ಒಬ್ಬನ ಕೈ ಬಿಟ್ಟರೆ ಆಪದಲ್ಲ, ನಾವು ಬಿಡ್ತೆ ಕೈ. ಪ್ಲೇಸ್ ಆ್ಯಕ್ಚುಲಿ ಮ್ಯಾಂಗ್ರೋವ್ ಒಳಗಿತ್ತು, ನೀರು ಕಾಣ್ಲಿಕ್ಕಷ್ಟು ಕಮ್ಮಿ ಇತ್ತೀಗ. ಗೊತ್ತಾಯ್ತು ಮೆಹುಲ್ಗ ಅವ್ನು ಬಿಡುಕೆ ಬರ್ತಿಲ್ಲ. ಈಗ ನಾನು ಬಿಟ್ಟಿದ್ದೆ ಮೆಹುಲ್ ಕಂಡು ಅಡ್ಡ ದಿಡ್ಡಿ ಸರಿ ಬಿಡುತ್ತಿಲ್ಲ. ಬರೀ ಇಂಥದೆಯ ಸರಿ ಬಿಡ, ನೀನೆಂತ ಮೆಹುಲ್ ಯಾಚೆ ಕೊಂಡು ಹೋಗ್ತಿದ್ದೆ ನೋಡು. ಬಿಡ್ಲಿಕ್ಕೆ ಬೋಟಲ್ಲಿ ಇರಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ. ಅಣ್ಣ ಇದು ಬೋಟ್ ಅಲ್ಲ,
ಈಗ ಬೆವರು ಕಾಣ್ಲಕ್ಕ ಆಚಿಂದ ಇಲ್ಲಿ ಬಂದ ಮೇಹುಲ್ ಜಾಕ್ ಮಾಡಿದೀಗ ಅಲ್ಲ ಮಾರಿ ಒಂದು ವೆಯ್ಟಿಗೆ ಅಲ್ಲಿ ನಾವು ಸಿಂಕ್ ಆಗಿದ್ವಿ, ಜಸ್ಟ್ ಸ್ಟಕ್ ಆಗಿತ್ತು ನಮ್ದು. ಮೆಹುಲ್ ಸ್ವಲ್ಪ ಎದ್ದು ಮತ್ತೆ ಸರಿ ಆಯ್ತು. ಮೆಲ್ಲ ಮೆಹುಲ್ ಯಾಕೆ ಮುಂದೂಡ್ತಿ? ಹೇಗುಂಟು ಎಕ್ಸ್ಪೀರಿಯನ್ಸ್? ಸುಸ್ತಾಯ್ತಾ ಮೆಹುಲ್? ಸೂರ್ಯ ಬೇರೆ ಬಂತು, ಟೈಮ್ ಕಾಣ್ಲಕ್ಕ. 8 ಆಗ್ತಾ ಬಂತವ, 7:50 ಸಮಥಿಂಗ್ ಆಗಿದೆ. ಈಗ ಕಯಾಕಿಂಗ್ ಮಾಡಿ ಬಂದಿತ್ತು ಆ್ಯಕ್ಚುಲಿ. ಮೆಹುಲ್ ಒಂದು ರೀಲ್ಸ್ ಮಾಡ್ತೆ ಅಂತೇಳಿ ಎಂತ ಸಹ ತೆಗಿಲಿಲ್ಲ. ಆ ಒಂದು ಫೋಟೋ ಮಾತ್ರ ಒಳ್ಳೊಳ್ಳೆ ತೆಗ್ದಿದ್ದೆ ನಾನು. ಈಗ ಅರ್ಲಿ ಮಾರ್ನಿಂಗ್ ಇಂದ ಫೋಟೋ ನಾವು ಫೋಟೋಸ್ ಅಪ್ಲೋಡ್ ಮಾಡ್ತೇವೆ. ನಂದೆರಡು ಒಳ್ಳೊಳ್ಳೆ ಎರಡು ತೆಗ್ದೆ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಅಂತ ತೆಗಿಲಿಲ್ಲ ಅವ. ಈಗ ಟೈಮ್ ಬಂದು 8:30 ಆಯ್ತು. ಬ್ರೇಕ್ಫಾಸ್ಟ್ ಆಗಲಿಲ್ಲ, ಇನ್ನು ಬ್ರೇಕ್ಫಾಸ್ಟ್ ಆಯ್ಕೆ ನೆಕ್ಸ್ಟ್ ಅದೇ ಮಾಡೋದು ಅಂತ ಹೇಳ. ಸೂಪರ್ ಇತ್ತು. ಇದು ಮುಂದೆ ಬರಬೇಡ ಜಾಸ್ತಿ. ಎಕ್ಸ್ಪೀರಿಯನ್ಸ್ ಹೇಗುಂಟು ಹೇಳು? ಸೂಪರ್ ಇತ್ತು ಎಕ್ಸ್ಪೀರಿಯನ್ಸ್. ಅಲ್ಲ, ನೀ ಎಂತ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಬರೋರಿಗೆ? ನಿಲ್ಲ, ಹೇಳು ನೆಕ್ಸ್ಟ್ ಏನು ಸಜೆಸ್ಟ್ ಮಾಡ್ತೀವಿ ಮುಂದೆ ಬರೋರಿಗೆ? ಬನ್ನಿ ಎಂಜಾಯ್ ಮಾಡಿ, ಏನಾದರೂ ಹೇಳು ಮಾಡಿ. ಅದನ್ನು ನಾನೇ ಹೇಳಬೇಕು. ಆ್ಯಕ್ಚುಲಿ ಇದು ಸೆಕೆಂಡ್ ಸ್ಪಾಟ್. ಅಂದರೆ ನಾವು ಈಗ ಗುಲ್ವಾಡಲ್ಲಿದ್ದೇವೆ. ಆ್ಯಕ್ಚುಲಿ ನಾನು ಮೇಹುಲ್ಲು ಆ ಬ್ರಿಡ್ಜಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಯಾವುದಂದರೆ ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಅದು ಬ್ರಿಡ್ಜ್. ಹೋಗ್ಬೇಕಂತ ಅಂದ್ಕೊಂಡಿದ್ದದ್ದು, ಅಲ್ಲೇನೋ ಕನ್ಸ್ಟ್ರಕ್ಷನ್ ಏನೋ ನಡೀತಿದೆ, ಸೊ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಒಂದು ಈ ರಿವರ್ ಬ್ಯಾಂಕ್ ಹತ್ರ ನಿಂತ್ಕೊಂಡು ಸ್ವಲ್ಪ ತೋರಿಸು ಅಂತೇಳಿ. ಗುಲ್ವಾಡಿ ಆ್ಯಕ್ಚುಲಿ. ಮೆಹುಲಲ್ಲೇನೋ ಫೋಟೋ ತಗೊಂಡು ಇದು ಮಾಡ್ತಿದ್ದೆ. ನಾವೊಂದೇ ಲೋಕ ಒಂದು, ನನಗೆ ಫೋಟೋ ಆದರೆ ಆಯಿತು, ನಾನು ಫೋಟೋಗ್ರಾಫರ ಒಂದು ಇಂಥದ್ದೇ. ನೋಡು ಅಲ್ಲಿ ನಿಂತಿದ್ದಾನೆ ಫೋಟೋ ಎಲ್ಲ ತಕ್ಕೊಂಡು. ನನ್ನದೊಂದು ಚಂದ ಮಾಡಿ ತೆಗಿಲಿಲ್ಲ, ಅವನು ಮಾತ್ರ ಒಳ್ಳೊಳ್ಳೆ ತಕ್ಕೊಂಡು. ಕೊಡೋದಿಲ್ಲ ಚಂದ ಇಲ್ಲ ಅಲ್ಲ. ಬೇಕಾ 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 ಈಗ ನೆಕ್ಸ್ಟ್ ಎಲ್ಲಿ ಹೋಗೋದು ಆಮೇಲೆ? ಎಷ್ಟು ಗೊತ್ತಿಲ್ಲ, ನೀನು ಕರ್ಕೊಂಡು ಹೋಗೋದು. ಅಮ್ಮ ಅಲ್ಲಿ ಬ್ರಿಡ್ಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲ? ಗೊತ್ತಿರಲಿಲ್ಲ ಅಲ್ಲ. ಹೋಗ್ತಿದ್ದಾರಾ? ಅಟ್ಲೀಸ್ಟ್ ನಡ್ಕೊಂಡಾದ್ರು ಹೋಗುವ. ಹೌದಾ? ಎಂತ ಹೇಳ್ತಿ? ಹೋಗುವ. ಈಗ ನಾವು ಆ್ಯಕ್ಚುಲಿ ಮಂದಾರ್ತಿಯಲ್ಲಿತ್ತು, ನಾನು ಮೆಹುಲ್ ಮಂದಾರ್ತಿ ದೇವರ ದರ್ಶನ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ಮೆಹುಲಿನ ಕತೆ ಹೇಳ್ತವನೆ. ಈಜ್ಲಿಕ್ಕಿಲ್ಲ ಮೆಹುಲಲ್ಲಿ ಅಲ್ಲ, ದೇವರದ್ದು ಕೆರೆ. ಮಂದಾರ್ತಿಗೆ ಒಂದು ತೀರ್ಥ ಇದು ಮಾಡಿ ಒಂದು ಪುಣ್ಯ ಬರ್ತದೆ ನಿಂಗೊಂದು. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಕೂದಲೆಲ್ಲ ಕಾಣಿ ಅಬ್ಬಾ. ಈಗ ಮುಲ್ಕಿ ರೈಟ್, ನಾವು ಮುಲ್ಕಿಯಲ್ಲಿದ್ದೇವೆ. ಮೆಹುಲ್ ನೋಡು ಗಾಡಿ ಆನ್ ಇಟ್ಟು ಪೆಟ್ರೋಲ್ ಜಾಸ್ತಿ ಆಗಿದೆ. ಐಡ್ಲಿಂಗ್ ಆನಿ ಸೌಂಡ್ ವರ್ಕ್ ಬಡ್ ಸುಮ್ಮನೆ ಮಾಡೋದು. ನಮ್ದೆಲ್ಲ ಸಣ್ಣ ಗಾಡಿ ಅಂತೇಳಿ ಸ್ವಲ್ಪ ಇದು ಮಾಡೋದು. ಆದಷ್ಟು ಬೇಗ ನಾನು ಗಾಡಿ ತಗೊಳ್ಬೇಕು ಎಂತೆಲ್ಲ. ಇಲ್ಲೊಂದು ಜಾಗ ಇತ್ತು, ಅವನು ಹಂಗೆ ಕೊಡ್ತೇನೆ. ಅವನ್ನೇ ಈಗ ಸಾಂಬಕ್ಕೆ ಡಿಸೈಡ್ ಮಾಡ್ತಾ ಇತ್ತು. ಈಗ ಎಷ್ಟು ಊಟಕ್ಕೆ ಹೋಯ್ಕಲ್ಲ ಎಲ್ಲಿಕಂದ್ರೆ ಪಾಪ ಜಾಸ್ತಿ ಲೇಟ್ ಮಾಡೋದು ಬೇಡ. ಹೊಸತಿತ್ತು ಜೋರು, ಟೈಮ್ ಕರೆಕ್ಟ್ ಆಯಿತು. ಊಟ ಟೈಮಿಗೆ ನೋಡಿ, ನಾನು ನೀರು ದೋಸೆ ಮತ್ತು ಸುಕ್ಕ ತಗೊಂಡಿದ್ದೇನೆ. ಮೆಹುಲ್ ಏನೋ ಕುಡಿತಿದ್ದಾನೆ. ಎಂತ ಅದು? ಎಂತ ಕುಡಿಯೋದು? ಸೇಮ್ ಆಗಿ ಎಲ್ಲಿ ಉಂಟು ಅವರ ಹತ್ರ ಕೇಳಿ. ನೋಡಿ ನನ್ನನ್ನು ಸಹ ಇದು ಮಾಡೋದಿವ ಅಲ್ಲ, ನೀನು ಬೇರೆ ಮಿಕ್ಸ್ ಮಾಡಿದೆಯಲ್ಲ. ನಾನು ಮಿಕ್ಸ್ ಎಲ್ಲ ಮಾಡೋದು ಸುಮ್ಮನೆ. ನೋಡಿ ಡೈಲಾಗ್ ಪಂಚ್ ಡೈಲಾಗ್ ಅಲ್ಲ ಮೆಹುಲಿದು. ಸುಮ್ಮನೆ ಇರಾ, ಮುಚ್ಚ ಬಾಯಿ. ಫಸ್ಟ್ ತಿನ್ನು. ಎಂತ ಕೊಡ್ಲಿಲ್ಲ ನಿಂಗೆ? ಉಪ್ಪಿನಕಾಯಿ ಆದ್ರೂ ತಿನ್ನ. ಆರ್ಡರ್ ಮಾಡಲಿಲ್ಲ. ಊಟ ಎಲ್ಲ ಆಯಿತು. ವಿ ಆರ್ ಹೆಡ್ಡಿಂಗ್ ಬ್ಯಾಕ್. ನೋಡಿ ಮಂಗಳೂರಿಗೆ. ಮೆಹುಲ್ ಹೋಗ್ತಾ ಇದ್ದಾನೆ ಅಲ್ಲಿ ಮುಂದೆ ಬ್ಯಾಗಲ್ಲಿ ಹಾಕ್ಕೊಂಡು. ತನಕ ನನ್ನ ಹತ್ರ ಇತ್ತು ಬ್ಯಾಗ್. ನನ್ನ ಕಡೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ಲು ಸುಸ್ತಾಗಿತ್ತು. ಎಂತಂದರೆ ಅರ್ಲಿ ಮಾರ್ನಿಂಗ್ ಎಲ್ಲ ಬಂದದಲ್ಲ, ಅದು ಬಿಸಿಲು ಕೂಡ ಹೆವಿ ಆಗಿತ್ತು. ಮೊಬೈಲ್ ಹಂಗೆ ಚಾರ್ಜ್ ಇದ್ದ ಕಾರಣ ಎಲ್ಲ ಒಳಗೆ ಇಟ್ಟಿದ್ದೆ. ಹೋಗ್ತಾ ಇದ್ದೇವೆ ಈಗ ವಾಪಸ್ಸು ಮಂಗಳೂರು ಕಡೆ. ಸುರತ್ ನೋಡುವ. ಇದೆ ಮುಂದಿನ ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಶೇರ್ ಮಾಡಿ.
ಮಾಡಿ